ಇದು ಮೊದಲು ಚಾವಣಿ ಇತ್ತು, ಶೆಲ್ಟರ್ ಇತ್ತು. ಹಿರಿಯ ನಾಗರಿಕರಾಗಲಿ ಪಬ್ಲಿಕ್ಗಾಗಲಿ ಆರಾಮಾಗಿ ನೆರಳಲ್ಲಿ ಕುತ್ಕೋತಾ ಇದ್ರು. ಮಳೆ ಬಂದ್ರೂ ಸಿಗ್ತಾ ಇತ್ತು ಶೆಲ್ಟರು. ಈಗ ಎಷ್ಟು ದೊಡ್ಡ ಬಸ್ ಸ್ಟಾಪ್ ಇದು. ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ, ಎಲ್ಡರ್ಲಿ ಬರ್ತಾರೆ, ಪಬ್ಲಿಕ್ಗೆಲ್ಲ ನೀವೇ ನೋಡಿ ಇವ್ರು ಕೊಡೆ ಇಟ್ಕೊಂಡು ನಿಂತಿದ್ದಾರೆ. ನಮ್ಗೆ ಯಾವ ರೀತಿ ಶೆಲ್ಟರು ಇಲ್ಲ. ದಯವಿಟ್ಟು ಗೌರ್ಮೆಂಟ್ ಆ್ಯಕ್ಷನ್ ತೊಗೊಂಡು ಶೆಲ್ಟರ್ ಪ್ರೊವೈಡ್ ಮಾಡೋಕ್ಕೆ ಹೇಳಿ. ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ನೋಡಿ ನಮ್ಮಂಥವ್ರಿಗೆ ಎಷ್ಟು ಕಷ್ಟ ನಿಂತ್ಕೊಂಡಿರೋಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ. ಇವ್ರು ಬ್ಯೂಟಿಫಿಕೇಷನ್ ನೋಡೋಕೆ ಹೋಗಿ ಪಬ್ಲಿಕ್ಕಿಗೆ ತೊಂದರೆ ಕೊಡೋದ ಈ ಥರ. ದಯವಿಟ್ಟು ಗೌರ್ಮೆಂಟ್ ಅವರು ಆ್ಯಕ್ಷನ್ ತೊಗೊಂಡು ದಯವಿಟ್ಟು ಬೇಗ ಶೆಲ್ಟರ್ ಕೊಡೋಕ್ಕೆ ಹೇಳಿಪ್ಪ. ಮೇನ್ ಪಾಯಿಂಟ್ ಅಂದರೆ ಇಲ್ಲಿ ಇವಾಗ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ ಅದೊಂದು ತಪ್ಪು. ಯಾಕಂದರೆ ನೀವು ಕ್ಲಾಸ್ ಅವರ್ಸ್ ಮುಗ್ದಾದ್ಮೇಲೆ ನೋಡಿದ್ರೆ ಜನರು ತುಂಬ ಇರ್ತಾರೆ ಸ್ಟೂಡೆಂಟ್ಸ್. ಇಲ್ಲಿ ಬಿಸಿಲಲ್ಲಿ ಕೂರಕ್ಕಿರೋದು ಸ್ವಲ್ಪನೇ ಜಾಗ, ಶೆಲ್ಟರ್ ಇಲ್ಲ. ಮಳೆ ಬಂದರೆ ಪರವಾಗಿಲ್ಲ, ಮಳೇಲಿ ನೆನಿಬೋದು, ಇಷ್ಟ ಆಗುತ್ತೆ. ಅದೇ ಬಿಸಿಲಲ್ಲಿ ನಿಂತ್ಕೊಂಡಿರೋಕ್ಕಾಗಲ್ಲ. ಕೈಲಿ ಬಸ್ಗಳು ಬರುತ್ತೆ, ರಶ್ ಇರುತ್ತೆ, ಬಸ್ ಹತ್ತಕ್ಕೆ ಆಗಲ್ಲ, ಜಾಗ ಇರಲ್ಲ ನಿಂತ್ಕೊಳ್ಳೋಕ್ಕೆ. ಬಸ್ಸಲ್ಲೂ ಕುತ್ಕೊಂಡು ಹೋಗೋ ಬಸ್ ಹುಡುಕ್ತೀವಿ ನಾವು. ಕುತ್ಕೊಂಡು ಹೋಗೋ ಬಸ್ ಹುಡುಕೋ ಅಷ್ಟರಲ್ಲಿ ಬಿಸಿಲಲ್ಲಿ ಕೂತಿ ಸುಸ್ತಾಗಿರ್ತೀವಿ. ನೀರು ತಂದಿರಲ್ಲ ನಮ್ಮಂಥವ್ರು. ಏನೋ ಬೆಳಗ್ಗೆ ತರ್ತೀವಿ ಕೋಲ್ಡ್ ವಾಟ್ರು, ಮಧ್ಯಾಹ್ನದಷ್ಟರಲ್ಲಿ ಬಿಸಿ ಆಗೋಗುತ್ತೆ. ಈ ಬಿಸಿಲಲ್ಲಿ ಈ ಥರ ಶೆಲ್ಟರ್ ಹೊಡೆದಾಕಿ ಏನೋ ಮಾಡೋರು ಚೆನ್ನಾಗಿ, ಅಷ್ಟು ಖರ್ಚು ಮಾಡೋರೆ. ಶೆಲ್ಟರ್ ಇರಬೇಕಾಗಿತ್ತು ಅಟ್ಲೀಸ್ಟ್. ನೆರಳಿದ್ರೆ ಕುತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಅದೊಂದು ಚೇಂಜ್ ಮಾಡಿ ಪ್ಲೀಸ್. ಏನು ಮೇಡಮ್, ಅದೇ ಫಸ್ಟು ಬಸ್ ಸ್ಟಾಪ್ ಮಾಡಿದ್ರು, ಅದ್ರಲ್ಲಿ ನಾರ್ಮಲ್ ಸೀಟ್ಸ್ ಆಗಿತ್ತು. ನಾರ್ಮಲ್ ಸೀಟ್ಸ್ ನೋಡಿದ್ರೆ ನಾರ್ಮಲ್ ಆಗಿ ನಾವು ಕುತ್ಕೋಬೋದಿತ್ತು. ಇವಾಗ ಬಿಸಿಲಲ್ಲಿ ನೋಡಿದ್ರೆ ಹಿಂಗೆ ಜನ ನಿಂತ್ಕೋತೀವಿ. ಆ್ಯಕ್ಚುಲಿ ನಾವು ನೋಡಿದ್ರೆ ಇವಾಗ ನೀರ್ಗಿರಿ ಏನು ತರಲ್ಲ ನಾವು. ಇವಾಗ ಹಿಂಗೆ ನಿಂತ್ಕೊಬೇಕು ಬಿಸಿಲಲ್ಲೆಲ್ಲ. ಆಮೇಲೆ ಏನು ಹೇಳೋಕ್ಕಾಗಲ್ಲ ಮೇಡಮ್. ಅದೇ ನಾರ್ಮಲ್ ರೈನಿ ಸೀಸನ್, ಕೋಲ್ಡ್ ಸೀಸನ್ ಏನಷ್ಟೇ ಮಾಡಬಾರ್ದಿತ್ತು. ನಾರ್ಮಲ್ ಹೆಂಗಿತ್ತು ಹಂಗೆ ಮಾಡಬೇಕಿತ್ತು. ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಏನಿತ್ತು, ದೊಡ್ಡದಾಗಿ ಮಾಡ್ತಾರೆ ಅಂದ್ಕೊಂಡು ಮೇನ್ ಶೆಲ್ಟರ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಇದು ಹಿಂಗೆ ಮಾಡಿಕ್ಕವ್ರೆ. ಅದು ಏನು ಇಷ್ಟ ಆಗಲಿಲ್ಲ. ಅದು ಸ್ವಲ್ಪ ಚೇಂಜಸ್ ಮಾಡಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಓಂಕಾರ್ ಅಂತ, ವೆಲ್ಕಮ್. ನೆಲಮಂಗಲದಿಂದ ಶೇಷಾದ್ರಿಪುರಮಿಗೆ ಟ್ರಾವೆಲ್ ಮಾಡ್ತೀನಿ. ಡೈಲಿ ನಾನು ಇದೇ ಬಸ್ ಸ್ಟಾಪಲ್ಲೇ ನಾನು ಬಸ್ ಹತ್ತೋದು, ಬಸ್ ಇಳಿಯೋದು. ಮತ್ತು ನಾನು ಕಾಲೇಜ್ ಮುಗಿಸ್ಕೊಂಡು ಕಾಲೇಜಿಂದ ನೆಲಮಂಗಲಕ್ಕೆ ಹೋಗೋಷ್ಟೊತ್ತಿಗೆ ಒಂದು 12:30 to 2:30 ಆಗಿ ಟೈಮಿಂಗ್ಸ್ ಆಗುತ್ತೆ. ತುಂಬ ಬಿಸಿಲಿರುತ್ತೆ. ಕೆಲವೊಂದು ಟೈಮ್ ರೈನಿ ಸೀಸನ್ ಇರುತ್ತೆ, ತುಂಬ ಮಳೆ ಬರುತ್ತೆ. ಶೆಲ್ಟರ್ ಇತ್ತು, ಸ್ವಲ್ಪ ಬಿಸಿಲಿರೋರು ನಿಂತ್ಕೊಳ್ಳೋರು, ಮಳೆ ಬಂದರೂ ಇಲ್ಲಿ ಕೆಲವೊಬ್ರು ಬಂದು ನಿಂತ್ಕೋತಿದ್ರು. ಇವಾಗ ನೋಡಿ ಫುಲ್ಲು ಓಪನ್ ಆಗಿದೆ. ಎಷ್ಟು ಬಿಸಿಲಾಗುತ್ತೆ ಅಂತಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ. ಕೆಲವೊಬ್ರು ಅಂಬ್ರೆಲ್ಲ ಹಿಡ್ಕೊಂಡು ಕುಂತಿರ್ತಾರೆ. ಇಲ್ಲಿ ಕುತ್ಕೊಳ್ಳೋಕ್ಕೂ ತುಂಬ ಬಿಸಿ, ತುಂಬ ಹಾಟ್ ಆಗಿರುತ್ತೆ. ಈ 45 ಡಿಗ್ರಿ ಸೆಲ್ಸಿಯಸಲ್ಲಿ ಇಷ್ಟು ಓಪನ್ ಆಗಿ ಮಾಡಿರೋದು ತುಂಬ ತಪ್ಪು. ಅದರಲ್ಲೂ ಇದು ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ತುಂಬ ಅಭಿವೃದ್ಧಿ ಆಗ್ತಾ ಇರೋಂಥ ಕ್ಷೇತ್ರ. ಅದರಲ್ಲಿ ಈ ಥರ ಇದು ಮಾಡಿರೋದು ಓಕೆ, ನಾನು ಮಾಡಿರೋ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಇಲ್ಲೊಂದು ಸ್ವಲ್ಪ ಶೆಲ್ಟರ್ ಕೊಡಬೇಕಿತ್ತು, ಇಲ್ಲೊಂದು ಸ್ವಲ್ಪ ಶೀಟ್ ಹಾಕಿಸ್ಬೇಕಿತ್ತು. ನಮ್ಮ ಗೌರವಾನ್ವಿತ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವ್ರ ಗಮನಕ್ಕೆ ಇದನ್ನು ತಂದು ಇಲ್ಲೊಂದು ಶೆಲ್ಟರನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಕೋರಿಕೆ ಮಾಡ್ಕೊತೀನಿ.